New Hope TV, your encounter with God. Greetings to you all in the matchless name of our Lord and Savior Jesus Christ. ನಮ್ಮ ಯೇಸು ಕ್ರಿಸ್ತನ ಮಧುರವಾಗಿರುವಂತ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. I am so excited to welcome you all to this prophetic voice, this wonderful time. ಪ್ರವಚನಾತ್ಮಕ ಧ್ವನಿ ಎಂಬ ಕಾರ್ಯಕ್ರಮಕ್ಕೆ ಈ ಮಧುರವಾದ ಸಮಯದಲ್ಲಿ ನಿಮ್ಮನ್ನು ಸ್ವಾಗತಿಸಲು ನಾನು ಬಹಳ ಇಷ್ಟಪಡುತ್ತೇನೆ. I praise God for wonderful testimonies we've been receiving through this program. ಈ ಕಾರ್ಯಕ್ರಮದ ಮೂಲಕ ಅನೇಕ ಸಾಕ್ಷಿಗಳು ನಮಗೆ ಸಿಕ್ಕಿವೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. And we are continually praying for all the prayer requests which you have been sent to us. ನೀವು ನಮಗೆ ಕಳಿಸಿಕೊಟ್ಟಂತ ಎಲ್ಲಾ ಪ್ರಾರ್ಥನಾ ಮನವಿಗಳಿಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. And we believe God will do miracles and do mighty things because God is a God who answers prayers. ನಾವು ನಂಬುತ್ತೇವೆ, ನಮ್ಮ ದೇವರು ಪ್ರಾರ್ಥನೆಗಳಿಗೆ ಉತ್ತರ ಕೊಡುವಂತವನಾದ್ದರಿಂದ ನಾವು ಮಾಡಿದಂತ ಎಲ್ಲ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡುತ್ತಾನೆ ಎಂಬುದಾಗಿ. In 2 Chronicles, ಎರಡು ಪೂರ್ವಕಾಲ ವೃತ್ತಾಂತ the 20th chapter, 20ನೇ ಅಧ್ಯಾಯದಲ್ಲಿ talks about the battle which took place in the time of Jehoshaphat, ಯಹೋಷಾಫಾಟನ ಎಂಬ ಒಂದು ಜೀವನ ಕಾಲದಲ್ಲಿ ಒಂದು ಯುದ್ಧವು ಸಂಭವಿಸಿದನ್ನು ನಾವು ಅಲ್ಲಿ ನೋಡುತ್ತೇವೆ. where the nation Ammon and Moab came against Jehoshaphat. ಮೊಹಾಬೆರು, ಅಮೋನಿಯರು, ಮೆಗೋನಿಯರು ಯಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದರು. Shall we read the verse from 1 to 3? ನಾವು 20ನೇ ಅಧ್ಯಾಯ 1ನೇ ವಚನದಿಂದ ಓದಿಕೊಳ್ಳೋಣವೇ. It happened after this that the people of Moab with the people of Ammon and with others with them beside the Ammonites came to battle against Jehoshaphat. This some came and told Jehoshaphat, saying, a great multitude is coming against you from behind the sea from Syria, and they are the Hazans Tamar which is in Gath. And Jehoshaphat feared and set himself to seek the Lord and proclaim fast throughout Judah. ಇದಾದ ಮೇಲೆ ಮೊಹಾಬೆರು, ಅಮೋನಿಯರು, ಮೆಗೋನಿಯರಲ್ಲಿ ಕೆಲವರು ಯಹೋಷಾಫಾಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದರು. ದೂತರು ಬಂದು ಯಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರುದ್ಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತ್ಯದ ಕಡೆಯಿಂದ ಬಂದು ಈಗ ಎಗೊಂದೆನಿಸಿಕೊಳ್ಳುವ ಅಚೋತ್ ತಾಮಾರ್ನಲ್ಲಿ ಇರುತ್ತಾರೆಂದು ತಿಳಿಸಿದಾಗ ಯಹೋಷಾಫಾಟನು ಎದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. My dear beloved, ನನ್ನ ಪ್ರಿಯರೇ, this king, when he heard that a great army which cannot be counted in numbers is coming against his nation, he decided to seek God. ಒಂದು ಅಸಂಖ್ಯವಾಗಿರುವಂಥ ಸೈನ್ಯವು ಇವನ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದದೆಂಬುದಾಗಿ ತಿಳಿದಾಗ ಇವನು ದೇವರನ್ನೇ ಆಶ್ರಯಿಸುತ್ತಾನೆ. We all go through different types of battle in our life. ನಮ್ಮ ಜೀವಿತಗಳಲ್ಲೂ ಕೂಡ ಅನೇಕ ವಿಧವಾದ ಹೋರಾಟಗಳನ್ನು ನಾವು ಎದುರುಗೊಳ್ಳಬೇಕಾಗುತ್ತದೆ. Sometimes we battle with financial problems. ಕೆಲವು ಸಾರಿ ಆರ್ಥಿಕ ಸಮಸ್ಯೆಯ ಪರಿಸ್ಥಿತಿ. Sometimes we battle with family issues. ಕೆಲವೊಂದು ಸಾರಿ ಕುಟುಂಬಗಳಲ್ಲಿರುವಂಥ ಸಮಸ್ಯೆಗಳು. Sometimes we battle with sickness. ಕೆಲವು ಸಾರಿ ನಮ್ಮ ಆರೋಗ್ಯದ ವಿಷಯವಾಗಿರುವಂಥ ಸಮಸ್ಯೆ. Sometimes we battle with some sinful attitudes which we are not able to overcome. ನಮ್ಮಲ್ಲಿರುವಂಥ ಕೆಲವೊಂದು ಪಾಪಗಳನ್ನು ಜಯಿಸದಾಗದಿರುವಂಥ ಹೋರಾಟಗಳು. Sometimes we battle with the hereditary or curse which occurs from generations. ವಂಶಾವಳಿಯಿಂದ ಬಂದಿರುವಂಥ ಕೆಲವೊಂದು ಪಾಪಗಳು. Whatever the battle might be, ಯಾವುದೇ ಆ ಹೋರಾಟಗಳಾಗಿರಲಿ, the word of God says, ದೇವರ ವಾಕ್ಯವೀಗ ಹೇಳುತ್ತದೆ, when Jehoshaphat came to know the enemy is after him, he decided to seek God. ಯಹೋಷಾಫಾಟನಿಗೆ ವಿರುದ್ಧವಾಗಿ ದೊಡ್ಡ ಸೈನ್ಯವು ಬಂದಿದೆ ಎಂಬುದಾಗಿ ಅವನು ತಿಳಿದುಕೊಂಡಾಗ ಅವನು ದೇವರನ್ನ ಆಶ್ರಯಿಸುವುದಕ್ಕೆ ನಿರ್ಣಯಿಸಿಕೊಂಡನು. He decided to find refuge under the shelter of God's presence. ದೇವರ ಪ್ರಸನ್ನತೆಯಲ್ಲಿ ತನ್ನ ಆಶ್ರಯವನ್ನು ಪಡೆಕೊಳ್ಳಬೇಕೆಂಬುದಾಗಿ ಆಶಿಸಿದನು. Today when people go through intense battle, they decide their own ways. ಅವರು ಅನೇಕ ಸಾರಿ ತಮಗೆ ಸಮಸ್ಯೆಗಳು ಕೆಲವರಿಗೆ ಬರುವಾಗ ತಮ್ಮ ಸ್ವಂತ ನಿರ್ಧಾರಗಳಲ್ಲಿ ಹೋಗುತ್ತಾರೆ. But Bible says, don't lean on your own understanding, trust in God. ಆದರೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಯೆಹೋವನನ್ನೇ ಆಶ್ರಯಿಸಿರಿ ಎಂಬುದಾಗಿ. Bible talks about battles. ವಾಕ್ಯವು ಹೋರಾಟಗಳನ್ನು ಕುರಿತು ಮಾತಾಡುತ್ತದೆ. Those days God's people had battles and they had physical warfare in the places. ಹಳೆ ಒಡಂಬಡಿಕೆಯಲ್ಲಿ ಅನೇಕ ಜನರು ಶಾರೀರಿಕವಾಗಿರುವಂಥ ಹೋರಾಟಗಳನ್ನು ಕೆಲವು ಸ್ಥಳಗಳಲ್ಲಿ ಅವರು ಹೋರಾಡಬೇಕಾಗಿತ್ತು. But in this new era, the New Testament time, we have battles inside. ಆದರೆ ಈ ಒಂದು ಹೊಸ ಒಡಂಬಡಿಕೆ ಕಾಲದಲ್ಲಿ ಹೋರಾಟಗಳು ನಮ್ಮಲ್ಲಿಯೇ ಇದ್ದಾವೆ. And the battle takes place inside. ಈ ಹೋರಾಟಗಳು ನಮ್ಮಲ್ಲಿಯೇ ನಡೆಯುತ್ತವೆ. And these battles are many times causing us
to lose our peace or causing us to fear or causing us to lose our faith. ಕೆಲವು ಸಾರಿ ಈ ಹೋರಾಟಗಳು ನಮ್ಮನ್ನ ಭಯಕ್ಕೆ, ನಮ್ಮಲ್ಲಿರುವಂಥ ವಿಶ್ವಾಸವನ್ನು ಕಳೆಕೊಳ್ಳುವುದಕ್ಕೆ ಇವು ಎಡೆ ಮಾಡಿಕೊಡುತ್ತವೆ. So as you're watching, you might be able to connect with this message. You know what battles you're going in your life and what battle is in high intense in your life. ಈ ಕಾರ್ಯಕ್ರಮ ನೀವು ನೋಡುತ್ತಿರುವಾಗಲೇ ಈ ಸಂದೇಶವು ನಿಮಗಾಗೆ ಎಂಬುದಾಗಿ ನೀವು ಅಂದುಕೊಳ್ಳುತ್ತಿರಬಹುದು, ಏಕೆಂದರೆ ನೀವು ಎಂತಹ ವಿಧವಾಗಿರುವಂತಹ ಹೋರಾಟಗಳನ್ನು ನಿಮ್ಮ ಜೀವಿತದಲ್ಲಿ ಈಗ ಹೋರಾಡುತ್ತಿದ್ದೀರಿ. When you read from the 5th verse, you will see how Jehoshaphat fasted and prayed, and in his prayer you will know how much he was dependent upon God. ಈ 20ನೇ ಅಧ್ಯಾಯ 5ನೇ ವಚನದಲ್ಲಿ ನೀವು ನೋಡುವುದಾದರೆ ಯೆಹೋಷಾಫಾಟನ ಒಂದು ಪ್ರಾರ್ಥನೆಯಲ್ಲಿ ನೀವು ಅರ್ಥ ಮಾಡಿಕೊಳ್ಳಬಹುದು ಅವನು ಎಷ್ಟು ದೇವರ ಮೇಲೆ ಆತುಕೊಂಡಿದ್ದಾನೆಂಬುದಾಗಿ. He says, Lord, nations are coming against us and our eyes is upon you. ಅವನು ಹೇಳುತ್ತಿದ್ದಾನೆ, ಯೆಹೋವನೇ, ದೇಶಗಳು ನಮಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದೆ, ಆದರೆ ನಮ್ಮ ಕಣ್ಣುಗಳು ನಿನ್ನ ಮೇಲೆ ಇವೆ ಎಂಬುದಾಗಿ. Because you have promised us. ಯಾಕೆಂದರೆ ನೀನು ನಮಗೆ ವಾಗ್ದಾನ ಮಾಡಿದ್ದೀ. Because you have allotted us a place. ನೀನು ನಮಗೊಂದು ಸ್ಥಳವನ್ನು ಏರ್ಪಡಿಸಿದ್ದೀ. Because we are your people. ಏಕೆಂದರೆ ನಾವು ನಿನ್ನ ಪ್ರಜೆಗಳಾಗಿದ್ದೇವೆ. You brought us from Egypt. ನೀನೇ ನಮ್ಮನ್ನು ಐಗುಪ್ತ ದೇಶದಿಂದ You ಕರೆತಂದವನು. saved us from mighty kings. ಬಲವಾದ ರಾಜರಿಂದ ನಮ್ಮನ್ನು ಕಾಪಾಡಿದವನು ನೀನು. You fed us in the time of famine. ಬರಗಾಲದಲ್ಲಿ ನಮ್ಮ ಜೀವ ಉಳಿಸಿದವನು ನೀನು. You protected us from all the pestilence. ಎಲ್ಲ ಫಿಲಿಷ್ಟಿಯರಿಂದ ನಮ್ಮನ್ನು ಕಾಪಾಡಿದವನು. You protected us from all sorts of deadly disease. ಎಲ್ಲ ಮರಣಕರ ರೋಗಗಳಿಂದ ನಮ್ಮನ್ನು ತಪ್ಪಿಸಿದಾತನು ನೀನು. You protected us from all the pestilence. ಎಲ್ಲ ಒಂದು ಪ್ರವಾಹಗಳಿಂದ ನಮ್ಮನ್ನು ತಪ್ಪಿಸಿದಾತನು ನೀನು. So our eyes are upon you. ನಮ್ಮ ಕಣ್ಣುಗಳು ನಿನ್ನ ಮೇಲೆ ಇದೆ. Our eyes are upon you. ನನ್ನ ಕಣ್ಣುಗಳು ನಿಮ್ಮ ಮೇಲೆ ಇದೆ. The 12th verse says, 12ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, Oh God, will you not judge them, for we have no power against this great multitude that is coming against us, nor do we know what to do, but our eyes are upon you. ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. This king says that I don't know what to do. ಈ ರಾಜನು ಹೇಳುತ್ತಿದ್ದಾನೆ, ನಾವೇನು ಮಾಡಬೇಕು ನಮಗೆ ಗೊತ್ತಿಲ್ಲ. We don't know what to do. ಏನು ಮಾಡಬೇಕು ನಮಗೆ ಗೊತ್ತಿಲ್ಲ. With tears, ಕಣ್ಣೀರಿನಿಂದ, with broken heart, ಮುರಿದ ಮನಸ್ಸಿನಿಂದ he is in the presence of God. ಅವನು ದೇವರ ಸನ್ನಿಧಾನದಲ್ಲಿ ಇದ್ದಾನೆ. Many times ಅನೇಕ ಸಾರಿ we also go through the same similar situation, ಇಂಥದೇ ಪರಿಸ್ಥಿತಿಗಳಲ್ಲಿ ನಾವು ಹಾದು ಹೋಗಬೇಕಾಗುತ್ತದೆ. not knowing what to do, ಏನು ಮಾಡಬೇಕೆಂಬುದಾಗಿ ತಿಳಿಯದೆ, where to look for help, ಸಹಾಯಕ್ಕಾಗಿ ಎಲ್ಲಿ ನೋಡಬೇಕೆಂಬುದಾಗಿ who ತಿಳಿಯದೆ, will help us, ನಮಗೆ ಯಾರು ಸಹಾಯ who will ಮಾಡುತ್ತಾರೆ, come forward to escape us from that danger. ಆ ಸಮಸ್ಯೆಯಿಂದ ನಮ್ಮನ್ನ ಆಚೆ ತರುವುದಕ್ಕೆ ಯಾರು ಮುಂದೆ ಬರುತ್ತಾರೆ? Learn a lesson from Jehoshaphat. ಯೆಹೋಷಾಫಾಟನಿಂದ ಈ ಒಂದು ಪಾಠವನ್ನ He ಕಲಿಯಿರಿ. never turned to his counselors. ಅವನು ತನ್ನ ಆಲೋಚನಾಕಾರರಿಗೆ ಕೇಳಲಿಲ್ಲ. He never turned to the other kings to just get support from them. ಬೇರೆ ರಾಜರಿಂದ ಸಹಾಯ ತೆಗೆದುಕೊಳ್ಳುವುದಕ್ಕೆ ಮುಂದಾಗಲಿಲ್ಲ. He just didn't go to his commander to find out what military support they have. ಅವನು ತನ್ನ ಸೈನಾಧಿಪತಿಗಳೊಂದಿಗೆ ಹೋಗಿ ತನ್ನ ಸೈನಿಕರನ್ನ ಲೆಕ್ಕಿಸಲಿಲ್ಲ. But he fell in the presence of God. ಅವನು ದೇವರ ಸನ್ನಿಧಾನದಲ್ಲಿ ಅಡ್ಡ ಬಿದ್ದನು. Because he said that, ಯಾಕಂದ್ರೆ ಅವನು ಅದನ್ನು ಹೇಳಿದನು, Lord, I can't do this battle. ಕರ್ತನೇ, ನನಗೆ ಇದು ಯುದ್ಧ ಮಾಡಲು ಆಗೋದಿಲ್ಲ. I am not able to do this with my own hands. ನನ್ನ ಸ್ವಂತ ಬಲದಿಂದ ಇದನ್ನು ಮಾಡಲು ಸಾಧ್ಯವಿಲ್ಲ. We are your people. ನಾವು ನಿನ್ನ ಜನರು. We depended upon you. ನಿನ್ನ ಮೇಲೆ ಮಾತ್ರವೇ And our ಆತುಕೊಂಡಿದ್ದೇವೆ. eyes are upon you. ನನ್ನ ಕಣ್ಣುಗಳು ನಿಮ್ಮ ಮೇಲೆ ಇದೆ. See how beautifully Jehoshaphat is expressing his faith on God. ನೋಡಿ, ಯೆಹೋಷಾಫಾಟನು ಎಷ್ಟು ಮಧುರವಾಗಿ ತನ್ನ ನಂಬಿಕೆಯನ್ನ ದೇವರ ಮೇಲೆ ಅವನು ತೋರಿಸುತ್ತಿದ್ದಾನೆ. And because he did that, ಅವನು ಇದನ್ನ ಮಾಡಿದ್ದರಿಂದ the Spirit of the Lord gave him an answer. ದೇವರ ಆತ್ಮನು ಅವನಿಗೆ ಒಂದು ಉತ್ತರವನ್ನ ಕೊಟ್ಟನು. Bible says, ವಾಕ್ಯ ಹೇಳುತ್ತದೆ, those who seek God ದೇವರನ್ನ ಹುಡುಕುವವರಿಗೆ will find God. ಅವರು ದೇವರನ್ನ ಕಂಡುಕೊಳ್ಳುತ್ತಾರೆ. Those who seek God with thirst, ಆತುರದಿಂದ ದೇವರನ್ನ ಹುಡುಕುವವರು, those who seek God with faith, ನಂಬಿಕೆಯಿಂದ ಆತನನ್ನ ಹುಡುಕುವವರು, those who seek God's face, ದೇವರ ಮುಖವನ್ನು ಹುಡುಕುವವರು, they will find God. ಅವರು ದೇವರನ್ನ ಕಂಡುಕೊಳ್ಳುತ್ತಾರೆ. Jehoshaphat was so desperate for God. ಅವನು ದೇವರಿಗಾಗಿ ಬಹಳ ಆತುರದಿಂದ ಇದ್ದನು. Jehoshaphat was so desperate for God to give him an answer. ಅವನು ದೇವರಿಗೆ ಉತ್ತರ ಕೊಡಬೇಕೆಂಬುದಾಗಿ ಆತುರದಿಂದ He ಕಾಯುತ್ತಿದ್ದನು. was so desperate to see God move in this difficult situation. ಈ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ದೇವರ ಕರವು ಚಲಿಸುವುದಕ್ಕಾಗಿ ಕಾಯುತ್ತಿದ್ದನು. My dear beloved, ನನ್ನ ಪ್ರಿಯರೇ, the first lesson we learned through Jehoshaphat's battle is,
ಯೆಹೋಷಾಫಾಟನ ಒಂದು ಯುದ್ಧದಲ್ಲಿ ನಾವು ಅವನಿಂದ ಕಲಿತುಕೊಂಡಂತ ಒಂದು ಪಾಠವೇನೆಂದರೆ he puts God in the first place. ಅವನು ತನ್ನ ಯುದ್ಧದಲ್ಲಿ ದೇವರನ್ನ ಮೊದಲನೇ ಸ್ಥಾನಕ್ಕೆ ಬಿಡುತ್ತಾನೆ. And he says that we are dependent upon you. ನಾವು ನಿನ್ನ ಮೇಲೆ ಆಧಾರವಾಗಿದ್ದೇವೆ. Our eyes is not upon us. ನಮ್ಮ ಕಣ್ಣುಗಳು ನಮ್ಮ ಮೇಲೆ ಇಲ್ಲ. Is not upon our talents. ನಮ್ಮ ಒಂದು ಬುದ್ಧಿಯ ಮೇಲೆ ನಮ್ಮ ಕಣ್ಣುಗಳು Not ಇಲ್ಲ. upon our commanders. ನಮ್ಮ ಸೈನಾಧಿಪತಿಗಳ ಮೇಲೆ ಇಲ್ಲ. Not upon the king who is able to help us. ನಮಗೆ ಸಹಾಯ ಮಾಡುವಂತ ರಾಜರ ಮೇಲೆ ನಮ್ಮ ಕಣ್ಣಿಲ್ಲ. Our eyes are not upon our enemies. ನಮ್ಮ ಶತ್ರುಗಳ ಮೇಲೆಯೂ ಕೂಡ ನಮ್ಮ ಕಣ್ಣುಗಳಿಲ್ಲ. Our eyes are upon you. ನಮ್ಮ ಕಣ್ಣುಗಳು ನಿನ್ನ ಮೇಲಿದೆ ದೇವರೇ. If your eyes are upon God, ನಿಮ್ಮ ಕಣ್ಣುಗಳು ದೇವರ ಮೇಲೆ ಇರುವುದೇ ಆದರೆ you will see him. ನೀವು ಆತನನ್ನು ನೋಡುತ್ತೀರಿ. You will hear from him. ಆತನಿಂದ ನೀವು ಕೇಳುತ್ತೀರಿ. You will be delivered. ನೀವು ಬಿಡುಗಡೆಯಾಗುತ್ತೀರಿ. This wonderful day, ಈ ಒಂದು ಸುಮಧುರವಾಗಿರುವ ದಿನದಲ್ಲಿ you might be going through very high intense of battles in your life. ನಿಮ್ಮ ಜೀವಿತದಲ್ಲಿ ದೊಡ್ಡ ಹೋರಾಟಗಳಲ್ಲಿ ನೀವು ಇರಬಹುದು. Not knowing what to do. ಏನು ಮಾಡಬೇಕೆಂಬುದಾಗಿ ತಿಳಿಯದೆ. Not knowing where to go. ಎಲ್ಲಿ ಹೋಗಬೇಕೆಂಬುದಾಗಿ ತಿಳಿಯದೆ. Not knowing whom to ask help. ಯಾರನ್ನ ಸಹಾಯ ಕೇಳಬೇಕೆಂಬುದಾಗಿ ತಿಳಿಯದೆ. Every door is shut for you. ನಿಮಗೆ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದೆ. Everyone who was with you are now just staying away from you. ನಿಮ್ಮೊಂದಿಗಿದ್ದಂತವರೆಲ್ಲರೂ ಸಹ ಈಗ ನಿಮ್ಮನ್ನ ಬಿಟ್ಟು ದೂರ ಹೋಗಿದ್ದಾರೆ. Everyone who promised you couldn't keep up their promise. ನಿಮಗೆ ವಾಗ್ದಾನ ಮಾಡಿದಂತವರು ಯಾರು ಕೂಡ ತಮ್ಮ ವಾಗ್ದಾನವನ್ನು ನೆರವೇರಿಸದೆ ದೂರ Are you ಇದ್ದಾರೆ. going through this situation? ಇಂತಹ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗುತ್ತಿದ್ದೀರಾ? Even if all doors are shut, the heavens are open for you. ನಿಮಗಾಗಿ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಿದ್ದರೂ ಕೂಡ ಪರಲೋಕವು ನಿಮಗಾಗಿ ತೆರೆಯಲ್ಪಟ್ಟಿದೆ. God is ready to speak to you. ದೇವರು ಸಿದ್ಧನಿದ್ದಾನೆ ನಿಮ್ಮೊಂದಿಗೆ ಮಾತನಾಡಲು. God is ready to embrace you and comfort you. ದೇವರು ಸಿದ್ಧನಿದ್ದಾನೆ ನಿಮ್ಮನ್ನು ಸಂತೈಸುವುದಕ್ಕಾಗಿ. God is ready to move in your battles. ನಿಮ್ಮ ಯುದ್ಧದಲ್ಲಿ ಆತನು ಮಾಡುವುದಕ್ಕಾಗಿ ಆತನು ಸಿದ್ಧನಿದ್ದಾನೆ. Bible says that he took all of our battles on himself. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆತನೇ ನಮ್ಮ ಎಲ್ಲ ಯುದ್ಧಗಳನ್ನ ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. And he has crushed the head of the enemy. ಅವನು ಶೈತಾನನ ತಲೆಯನ್ನ ಜಜ್ಜಿದ್ದಾನೆ ಎಂಬುದಾಗಿ. ಇವತ್ತು God is inviting you in his presence. ತನ್ನ ಸನ್ನಿಧಾನಕ್ಕೆ ಬರಬೇಕೆಂಬುದಾಗಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದಾನೆ. He is calling you into his marvelous presence. ತನ್ನ ಒಂದು ಅದ್ಭುತವಾಗಿರುವಂತ ಸನ್ನಿಧಾನಕ್ಕೆ ಬರಬೇಕೆಂಬುದಾಗಿ ದೇವರು ನಿಮ್ಮನ್ನು ಆಹ್ವಾನಿಸುತ್ತಿದ್ದಾನೆ. First thing Jehoshaphat did is to seek the Lord. ಮೊದಲನೇದಾಗಿ ಯೆಹೋಷಾಫಾಟನು ದೇವರನ್ನ ಹುಡುಕಿದನು. Bible says those who seek him will find him. ವಾಕ್ಯ ಹೇಳುತ್ತದೆ ಯಾರೆಲ್ಲ ಆತನ ಹುಡುಕುತ್ತೀರೋ ಅವರು ಆತನ ಕಂಡುಕೊಳ್ಳುತ್ತಾರೆ ಎಂಬುದಾಗಿ. Today you might be looking for solution. ಇವತ್ತು ನೀವು ಪರಿಹಾರಕ್ಕಾಗಿ ನೋಡುತ್ತಿರಬಹುದು. Today you might be looking for deliverance. ಬಿಡುಗಡೆಗಾಗಿ ನೀವು ಎದುರು ನೋಡುತ್ತಿರಬಹುದು. Today you might be looking for the needs to be met. ನಿಮ್ಮ ಅಗತ್ಯಗಳು ಪೂರೈಸುವುದಕ್ಕಾಗಿ ನೀವು ನೋಡುತ್ತಿರಬಹುದು. I tell you my friends, God is inviting you into his presence. ಸ್ನೇಹಿತರೆ, ನಾನು ಹೇಳ್ತಿದ್ದೇನೆ ದೇವರು ತನ್ನ ಪ್ರಸನ್ನತೆಗೆ ನಿಮ್ಮನ್ನ ಸ್ವಾಗತಿಸುತ್ತಿದ್ದಾನೆ. And when you go into the presence of God, ನೀವು ದೇವರ ಪ್ರಸನ್ನತೆಗೆ ಹೋಗುವಾಗ, when you pour your heart in the presence of God, ದೇವರ ಸನ್ನಿಧಾನದಲ್ಲಿ ನಿಮ್ಮ ಕಣ್ಣೀರನ್ನು ಆತನ ಮುಂದೆ ನೀವು ಹರಿಸುವಾಗ, God will speak to you. ದೇವರು ನಿಮ್ಮೊಂದಿಗೆ ಮಾತಾಡುತ್ತಾನೆ. See, the 14th verse says, 14ನೇ ವಚನದಲ್ಲಿ ಹೀಗೆ the ಬರೆಯಲ್ಪಟ್ಟಿದೆ, Spirit of the Lord came upon Jezael, ದೇವರ ಆತ್ಮವು ಯೆಗೇಲನ ಮೇಲೆ ಬಂದಿತು. the son of Zechariah, ಅವನು ಜಕರಿಯನ ಮಗನು, the son of Benaiah, ಬೆನಾಯನ ಮೊಮ್ಮಗನು, the son of Jael, and the son of Mattaniah, a Levite of the son of Asaph, in the midst of the assembly. And he said to them, listen, all you Judah and all habitations of Jerusalem, and the king of Jehoshaphat, thus says the Lord to you, do not be afraid or nor dismayed because of this great multitude, for the battle is not yours but God's. Tomorrow you go down against them, and they will surely come up to ascent of Zig, and you will find them at the end of brook before the wilderness of Jeruel. This is what the word of God says. You will not need to fight this battle. Position yourself, stand still, and see the salvation of the Lord who is with you. ಆಗ ಆ ಸಮೂಹದರೊಳಗೆ ಅಸಾಪನ ವಂಶದವನಾದ ಲೇವಿಯನು ಮತ್ಯನಿಗೆ ಹುಟ್ಟಿದ ಯೆಗೇಲನ ಮರಿಮಗನು, ಬೆನ್ಯಾಯನ ಮೊಮ್ಮಗನು, ಜಕರಿಯನ ಮಗನು ಆದ ಅಜಾಯೇಲಿಯನ ಮೇಲೆ ಯೆಹೋವನ ಆತ್ಮವು ಬಂದಿತು. ಅವನು ಎಲ್ಲ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೆಹೋಷಾಫಾಟನೇ, ಯೆಹೋವನು ಹೇಳುವುದನ್ನ ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ನಾಳೆ ಬೆಳಿಗ್ಗೆ ಅವರಿಗೆ ವಿರುದ್ಧವಾಗಿ ಹೊರಡಿರಿ. ಇಗೋ, ಅವರು ಅಚೀಚ್ ಘಟ್ಟದ ಮಾರ್ಗವಾಗಿ ಬರುತ್ತಾರೆ. ಯೆಹೋವೇಲ್ ಅರಣ್ಯದ ಮಂದಿಯರಿ ಕಣಿವೆಯ ತುದಿಯಲ್ಲಿ ಅವರನ್ನು ಸಂಧಿವಿರಿ. ಈ ಸಾರಿ ನೀವು ಯುದ್ಧವನ್ನು ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು
ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ, ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನಾಳೆ ಅವರೆದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದನು. Amen. ಆಮೆನ್. First thing, he sought the Lord. ಮೊದಲನೇದಾಗಿ ಅವನು ದೇವರನ್ನ ಹುಡುಕಿದನು. Second thing, the Spirit of God spoke to him. ನಂತರ ದೇವರ ಆತ್ಮವು ಅವನೊಂದಿಗೆ ಮಾತನಾಡಿತು. And Spirit of the Lord gave him an answer through one of the beautiful person in that congregation. ಅವರ ಒಂದು ಸಭಾ ಮಂದಿರದಲ್ಲಿ ಒಬ್ಬ ವ್ಯಕ್ತಿಯ ಮೂಲಕವಾಗಿ ದೇವರು ಉತ್ತರವನ್ನು ಅನುಗ್ರಹಿಸಿದನು. His name is Jazel. ಅವನ ಹೆಸರು ಯಹಗೇಲನು. He spoke the word of God. ಅವನು ದೇವರ ಮಾತನ್ನು ಅವರಿಗೆ ತಿಳಿಸಿದನು. Because the Spirit of God came upon him. ದೇವರ ಆತ್ಮವು ಅವನ ಮೇಲೆ ಬಂದಿತ್ತು. And he said, do not be afraid or dismayed. ಯಾವುದೇ ಕಾರಣಕ್ಕೂ ನೀವು ಭಯಪಡಬೇಡಿರಿ. Do not be afraid. ಭಯಪಡಬೇಡಿರಿ. Because this battle is not yours. ಯಾಕಂದ್ರೆ ಯುದ್ಧವು ನಿಮ್ಮದಲ್ಲ. Battle belongs to God. ಯುದ್ಧವು ಯೆಹೋವನದೇ. God will fight for you. ದೇವರೇ ನಿಮಗಾಗಿ ಯುದ್ಧ ಮಾಡುತ್ತಾನೆ. God will bring your deliverance. ದೇವರು ನಿಮ್ಮ ಬಿಡುಗಡೆಯನ್ನು ತರುತ್ತಾನೆ. You be still. ನೀವು ಕಾದಿರಿ. You be still. ಕಾದುಕೊಂಡಿರಿ. And wait for God. ದೇವರಿಗಾಗಿ ಕಾಯಿರಿ. And see the miracle God is about to do. ದೇವರು ಮಾಡುವಂತ ರಕ್ಷಣೆಯನ್ನು ನೀವು ನೋಡುತ್ತೀರಿ. You see the deliverance that God is going to give you. ದೇವರು ಕೊಡುವಂತ ಉತ್ತರವನ್ನು ನೀವು ನೋಡುತ್ತೀರಿ. That's what the prophetic word came. ಅದೇ ಒಂದು ಪ್ರವಚನಾತ್ಮಕ ಒಂದು ಧ್ವನಿ ಅವನಿಂದ ಬಂತು. My dear beloved, ನನ್ನ ಪ್ರಿಯರೇ, the moment God spoke, ದೇವರು ಮಾತಾಡಿದ ತಕ್ಷಣವೇ Josaphat believed that word. ಯೋಷಾಫಟನು ಆ ಮಾತನ್ನ ನಂಬಿದನು. He received that word. ಆ ಮಾತನ್ನ ಸ್ವೀಕರಿಸಿದನು. And he said, let's thank God. ಬನ್ನಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ ಎಂಬುದಾಗಿ ಹೇಳಿದನು. Let us thank God. ದೇವರಿಗೆ ನಾವು ಸ್ತೋತ್ರ ಮಾಡೋಣ ಎಂಬುದಾಗಿ ಹೇಳಿದನು. First thing, he sought the Lord. ಮೊದಲನೇದಾಗಿ ದೇವರನ್ನ ಹುಡುಕಿದನು. Second, he got the answer from God. ಎರಡನೇದಾಗಿ ದೇವರಿಂದ ಅವನಿಗೆ ಉತ್ತರವು ಸಿಕ್ಕಿತು. Thirdly, he believed. ಮೂರನೇದಾಗಿ ಆ ಮಾತುಗಳನ್ನ ಅವನು ನಂಬಿದನು. He believed. ಆ ಮಾತುಗಳನ್ನ ನಂಬಿದನು. He believed. ಆ ಮಾತುಗಳನ್ನ He ನಂಬಿದನು. received it. ಅದನ್ನ ಪಡಕೊಂಡನು ಆ And he ಮಾತುಗಳನ್ನ. says in 20th verse. 20ನೇ ವಚನದಲ್ಲಿ ಹೀಗೆ ಹೇಳುತ್ತದೆ. In the 20th verse. 20ನೇ ವಚನದಲ್ಲಿ, So they rose up early in the morning and went to the wilderness of Tekoa, and they went to Josaphat stood and said, Hear me, O Judah, and you inhabitants of Jerusalem, believe in the Lord your God, and you shall be established. Believe in his prophet, you shall prosper. ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು. ಅವರು ಹೊರಡುವಾಗ ಯೆಹೋಷಾಫಟನು ನಿಂತು ಅವರಿಗೆ, ಯೆಹೂದ್ಯರೇ, ಯೆರೂಸಲೇಮಿನವರೇ, ನನ್ನ ಮಾತುಗಳನ್ನು ಕೇಳಿರಿ, ಯೆಹೋವನಲ್ಲಿ ಭರವಸೆ ಇಡಿರಿ, ಆಗ ಶ್ರೇಷ್ಠರಾಗಿರುವಿರಿ, ಆತನ ಪ್ರವಾದಿಗಳನ್ನು ನಂಬಿರಿ, ಆಗ ಸಾರ್ಥಕರಾಗುವಿರಿ ಎಂದು ಹೇಳಿದನು. Amen. ಆಮೆನ್. Amen. ಆಮೆನ್. He said, Believe in the Lord. ಕರ್ತನಲ್ಲಿ ನಂಬಿಕೆ ಇಡಿರಿ ಎಂಬುದಾಗಿ ಹೇಳಿದನು. Believe in the Lord. ಯೆಹೋವನನ್ನು ನಂಬಿರಿ, And you will be established. ನೀವು ಆಗ ಸುರಕ್ಷಿತರಾಗಿರುವಿರಿ. Believe in his prophets. ಆತನ ಪ್ರವಾದಿಗಳನ್ನು ನಂಬಿರಿ, You will prosper. ಆಗ ನೀವು ಸಾರ್ಥಕರಾಗುವಿರಿ. And after saying these words, ಈ ಮಾತುಗಳನ್ನು ಹೇಳಿದ ನಂತರ he called people to worship God. ಅವನು ದೇವರನ್ನು ಆರಾಧಿಸುವುದಕ್ಕಾಗಿ ಜನರನ್ನು He ಕರೆಯುತ್ತಾನೆ. called people to praise God. ದೇವರನ್ನ ಸ್ತುತಿಸುವುದಕ್ಕಾಗಿ ಜನರನ್ನು And they ಕರೆಯುತ್ತಾನೆ. said, Praise the Lord. ಅವರು ಹೇಳ್ತಾರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ For ಮಾಡಿರಿ, his mercy endures forever. ಆತನ ಕೃಪೆಯು ಶಾಶ್ವತವಾಗಿದೆ. And when they started singing and praising God, ಈ ರೀತಿಯಾಗಿ ಅವರು ದೇವರನ್ನ ಸ್ತುತಿಸುವುದಕ್ಕೆ ಪ್ರಾರಂಭಿಸಿದಾಗ there was a confusion in the camp of the enemy. ಶತ್ರುಗಳ ಒಂದು ಗುಡಾರದಲ್ಲಿ ದೊಡ್ಡ ಗಲಿಬಿಲಿ ಉಂಟಾಯಿತು. Instead of coming against Josaphat, they were against each other and they killed each other and not one was left. ಯೋಷಾಫಟನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬರುವುದಕ್ಕಿಂತ ಮೊದಲೇ ಅವರೇ ತಮ್ಮೊಳಗೆ ಗಲಿಬಿಲಿಗೊಂಡು ಅವರನ್ನು ಅವರೇ ಕೊಂದು ಹಾಕಿದರು. When he went into the particular valley, Josaphat said that the valley of Baraka, he saw there were many people dead and their bodies were laid there, not one escaped. ಅವರು ಬೆರಾಕ ಎಂಬ ತಗ್ಗಿಗೆ ಹೋದಾಗ ಅಲ್ಲಿರುವಂತ ಎಲ್ಲ ಶತ್ರುಗಳು ತಮ್ಮನ್ನು ತಾವೇ ಕೊಂದು ಹಾಕಿಕೊಂಡು ಸತ್ತು ಹೋಗಿದ್ದರು, ಒಬ್ಬನು ಉಳಿದಿರಲಿಲ್ಲ. And they took the spoil from the enemy for 3 days and almost 4 days, and they thanked God and they called that valley Baraka. ಅವರು ರಾಶಿಯಾಗಿರುವಂಥ ಎಲ್ಲ ಶ್ರೇಷ್ಠ ವಸ್ತುಗಳನ್ನು ಸುಲುಕೊಂಡು ಆ ಒಂದು ಸ್ಥಳಕ್ಕೆ ಬೆರಾಕ ತಗ್ಗು ಎಂಬ ಹೆಸರನ್ನು ಇಟ್ಟರು. They took the spoil for 3 days, and the 4th day they all blessed the Lord, saying that God has fought for us and God has given us deliverance. ಅವರು 4 ದಿನದ ತನಕ ಬೆರಾಕ ತಗ್ಗಿನಲ್ಲಿ ಕೂಡಿ ಬಂದು ಆ ಸ್ಥಳಕ್ಕೆ ಯೆಹೋವನನ್ನು ಸ್ತುತಿಸಿದ್ದರಿಂದ ಆ ಸ್ಥಳಕ್ಕೆ ಇಂದಿನವರೆಗೂ ಬೆರಾಕ ಎಂದು ಹೆಸರು ಇದೆ. My dear beloved, ನನ್ನ ಪ್ರಿಯರೇ,
what God did for Josaphat, ಯೆಹೋಷಾಫಾಟನಿಗೆ ದೇವರು ಏನನ್ನು He ಮಾಡಿದನು is ready to do for you. ನಿಮಗೆ ಅದನ್ನು ಮಾಡಲು ಸಿದ್ಧನಿದ್ದಾನೆ. You need not to fight your battles. ನೀವು ನಿಮ್ಮ ಯುದ್ಧಗಳನ್ನು ಮಾಡುವ ಅವಶ್ಯವಿಲ್ಲ. Lord Jesus has fought for you 2000 years before. 2000 ವರ್ಷಗಳ ಹಿಂದೆಯೇ ಯೇಸು ಕ್ರಿಸ್ತನು ನಿಮಗಾಗಿ ಯುದ್ಧ ಮಾಡಿದ್ದಾನೆ. You are standing on the victory side ನೀವು ಜಯದ ಪಕ್ಷದವರಾಗಿದ್ದೀರಿ. because Jesus has conquered all the things from the enemy. ಯಾಕೆಂದರೆ ಶತ್ರುವಿನ ಎಲ್ಲ ಹೋರಾಟಗಳನ್ನು ಕ್ರಿಸ್ತನು ಜಯಿಸಿದ್ದಾನೆ. So you just believe, ನೀವು ನಂಬಬೇಕಾಗಿದೆ you just ಅಷ್ಟೇ. thank Him, ಆತನಿಗೆ ಕೃತಜ್ಞತಾಸ್ತುತಿ seek ಮಾಡಬೇಕಷ್ಟೇ. Him, ಆತನ ನೋಡಬೇಕು and ಅಷ್ಟೇ. you will see the victory coming your way. ನಿಮ್ಮ ದಾರಿಯಲ್ಲಿ ಜಯವು ಬರುವುದನ್ನು ನೀವು ನೋಡುತ್ತೀರಿ. Hallelujah. ಹಲ್ಲೆಲೂಯಾ.